ನಮಸ್ಕಾರ ಕರ್ನಾಟಕ. ನಮಸ್ಕಾರ ಕರ್ನಾಟಕ. ನಾವು ಬಂದಿರೋದು ಮುತ್ತೈದೆ. ನನ್ನ ಯೂಟ್ಯೂಬ್ ಚಾನಲ್ ರಾಜುಬ್ರು ಅಂತ. ಮುತ್ತೈದೆ ದೇವಸ್ಥಾನದ ವಿಸಿಟು ಇದು ಪೌರಾಣಿಕ ಮತ್ತು ಇತಿಹಾಸ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ದೇವಸ್ಥಾನ ಪೂಜೆ ಶ್ರೀಕಾಂತ್ ಅವರು ಅದರ ಬಗ್ಗೆ ಮಾತಾಡ್ತಾರೆ. ಸರ್, ಇದು ಇತಿಹಾಸ ಅಂದರೆ ಚಳಿಯಲ್ಲಿ ಸೀತಾತಾಯಿದು ಮೂಗುತಿ ಹೊರದೋಗುತ್ತೆ. ಅದನ್ನು ಬಾಂಧವ್ಯ ಒತ್ತಿಟ್ಕೊಟ್ಟಾಗ ಸೀತಾಮಾತೆಯವರು ತುಂಬ ಸಂತೋಷಗೊಂಡು ಆಂಜನೇಯನಿಗೆ ಒಂದು ಮರು ನಾಮಕರಣ ಮಾಡ್ತಾರೆ. ಮುತ್ತೆತ್ತಿದರಾಯ ಮುತ್ತೆತ್ತರಾಯ ಅಂತ ಮುಂದಿನಲ್ಲಿ ಮುತ್ತೆತ್ತರಾಯಾಗಿ ಸ್ವಾಮಿ ನೆಲೆಗೊಂಡಿದ್ದಾರೆ. ಎಲ್ಲ ಕಡೆ ವಿಶೇಷವಾಗಿ ಎಲ್ಲ ಕಡೆ ಎರಡನೇ ಮಠ ಆಗುತ್ತೆ ಮಠ. ಯಾಕೆಂದರೆ ನದಿ ತೀರದಲ್ಲಿ ಯಾವ ದಿಕ್ಕಲ್ಲಿ ಅವ್ರು ಮೂಗುತಿ ಇಟ್ಕೊಟ್ರು ಆ ದಿಕ್ಕೇ ನೀವು ಸದಾಕಾಲ ಮುಖ ಹಾಕಿರಪ್ಪ ಅಂತ ಸೀತಾದೇವಿಯವರು ಆಶೀರ್ವಾದ ಮಾಡಿದ್ದಾರೆ. ಅಲ್ಲಿ ಮುತ್ತೆತ್ತರಾಯಾಗಿ ಸ್ವಾಮಿ ನೆಲೆಗೊಂಡಿದ್ದಾರೆ. ಇದು ಶ್ರಾವಣ ಮಾಸದಲ್ಲಿ ಅವರು ಶಾಪ ಇದರಲ್ಲಿ ಇದಾಗಿ ವೈಕುಂಠದಿಂದ ಅವರು ಪೂಜೆ ಕೇಳ್ಕೊತಾರೆ. ನಾವು ಭೂಲೋಕದಲ್ಲಿ ಒಂದು ಪೂಜೆ ಕೊಡಿ, ನಾವು ರಾಕ್ಷಸರಿಂದ ನಮಗೆ ದೈವವಾಗಿ ಆಶೀರ್ವಾದ ಮಾಡಿರ್ತಾರೆ. ಆವಾಗ ಕರಿಯಣ ಕೆಂಚನಾಗಿ ಅವರು ಅವತಾರರಾಗಿರ್ತಾರೆ. ಅವರು ವೈಕುಂಠದಿಂದ ಈ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಕರಿಯಣ ಕೆಂಚನಾಗಿ ಭಕ್ತರು ಪೂಜೆ ಮಾಡ್ತಾರೆ. ಸರ್, ಈ ದೇವಸ್ಥಾನ ಬಂದು ಎಷ್ಟು ಹಳೆಯದಾಗಿರ್ಬೋದು? ರಾಮಾಯಣ ಕಾಲದ ದೇವಸ್ಥಾನ. ರಾಮಾಯಣ ಕಾಲದ 1986ರಲ್ಲಿ ಇದು ಪ್ರತಿಷ್ಠಾಪನೆ ಮಾಡ್ತಾರೆ. ದೇವಸ್ಥಾನ ಮತ್ತು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದು 1986. ಅದಕ್ಕೆ ಮೊದಲು ಇದ್ದು ಕಕ್ಕೆ ಮದ್ದು ಮುಖ್ಯವಾಗಿದ್ದು ಉಭಯಮೂರ್ತಿ ಒಳಗಡೆ ಪ್ರತಿಷ್ಠಾಪನೆ ಮಾಡಿ 86 ಮೇಲೆ ಯಾವ ರೀತಿ ಇದೆ ಅದೇ ರೀತಿ ಪ್ರತಿಷ್ಠಾಪನೆ ಮಾಡಿದ್ದು. ಸರ್, ಇವಾಗ ಇಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ, ಕೆಲವೊಂದು ಅರ್ಕೆಗಳು ಹೊತ್ಕೊಂಡು ಹೋಗ್ತಾರೆ, ನೆರವೇರುತ್ತೆ. ರಾಜ್ಕುಮಾರ್ ಅವರು ಆವಾಗ ವಿಸಿಟ್ ಮಾಡ್ತಾ ಇರ್ತಾರೆ. ರಾಜ್ಕುಮಾರ್ ಆಗಲಿ ಅವ್ರು ಯಾವ್ದಾದ್ರು ಪ್ರಾಬ್ಲಮ್ ಅಂದರೆ ಬರ್ತಾರೆ. ಬಿಕಾಸ್ ಏನಕ್ಕೆ ಅವರು ರಾಜ್ಕುಮಾರ್ ಇವ್ರ ಮನೆ ದೇವರು. ಈ ಸ್ವಾಮಿ ಕೃಪೆಯಿಂದಲೇ ರಾಜ್ಕುಮಾರ್ ಹುಟ್ಟಿದ್ರು. ಅವ್ರ ಮೂಲತಃ ಹೆಸರು ಮುತ್ತುರಾಜು ಅಂತ ಅವ್ರ ಹೆಸರು. ಅವರು ರಾಜ್ಕುಮಾರ್ ಮುತ್ತುರಾಜು ಅಂತ ಕೇಳ್ಕೊಳ್ಳಿ. ಅವ್ರ ಮೂಲತಃ ಇಲ್ಲಿ ಮನೆ ದೇವರಿದೆ. ಮನೆ ದೇವರು ಬರ್ತಾರೆ, ಪೂಜೆ ಮಾಡಿಸ್ಕೊತಾರೆ. ಈಗೂ ಬರ್ತಾರೆ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು ಸುಜಾಪುರ. ನಿಮಗೆ ಇಲ್ಲಿಗೆ ಬರೋಕ್ಕೆ ಯಾರು ಯೂಸ್ ಮಾಡಿದ್ರು? ಓಕೆ ಮೇಡಮ್, ನಿಮ್ಗೆ ಯಾರು ಹೇಳಿರ್ತಾರೆ ನಿಮ್ಗೆ ಇದ್ರ ಬಗ್ಗೆ? ಒಳ್ಳೆ ಫಲ ಸಿಗುತ್ತೆ, ಸಿಗುತ್ತೆ ಅಂತ ಓಕೆ ಮೇಡಮ್. ಸರ್, ನಿಮ್ಮ ಬಗ್ಗೆ ಏನಾರು ಹೇಳಿ ಸರ್. ಇಲ್ಲಿ